ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ್ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಅವಶ್ಯಕತೆ ಇದ್ದಲ್ಲಿ ಗಮನಿಸಿ. ಸಾರ್, ನಾನು ಆರೋಗ್ಯವಾಗಿದ್ದೇನೋ ಇಲ್ವೋ ಡೌಟ್ ಇದೆಯಾ? ಭಾಳಷ್ಟು ಜನರು ಕೇಳ್ತಾರೆ. ಕೆಲವರಿಗೆ ಎಲ್ಲ ಚೆನ್ನಾಗೇ ಇರ್ತಾರೆ, ಆದರೂ ಕೂಡ ಅನುಮಾನಗಳು. ನನ್ನ ಸಿಸ್ಟಮ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆಯಾ? ನನ್ನ ಡೈಜೆಸ್ಟಿವ್ ಸಿಸ್ಟಮ್ ಸರಿ ಇದೆಯಾ? ನನ್ನ ಸರ್ಕ್ಯುಲೇಟರಿ ಸಿಸ್ಟಮ್ ಸರಿ ಇದೆಯಾ? ನನ್ನ ಯೂರೋಜೆನೈಟಲ್ ಸಿಸ್ಟಮ್, ಮೂತ್ರವಾಹ ಸಂಸ್ಥಾನ ಸರಿ ಇದೆಯಾ? ಪ್ರಜನನ ಸಂಸ್ಥಾನ ಸರಿ ಇದೆಯಾ? ಇದನ್ನು ಎಲ್ಲದಕ್ಕೂ ಕೂಡ ನೀವು ಲ್ಯಾಬ್ಗೆ ಹೋಗ್ಬಿಟ್ಟು ಬ್ಲಡ್ ಟೆಸ್ಟು ಇತ್ಯಾದಿ MRI ಮಾಡಿಸಿ, ಎಂಡೋಸ್ಕೋಪಿ ಮಾಡಿಸಿ, ಕೊಲೊನೋಸ್ಕೋಪಿ ಮಾಡಿಸಿ, ಅದು ಸರಿ ಇದೆ, ಕಂಪ್ಯೂಟ್ರು ಲ್ಯಾಬ್ ಸರಿ ಇದೆ ಅಂತಂದರೆ ನೀವು ಸರಿ ಇದೆ ಅಂತ ಅಂದ್ಕೊಳ್ಳೋದು ಬೇಕಾಗಿಲ್ಲ ವೀಕ್ಷಕರೇ. ನಿಮಗೆ ನೀವೇ ಅರ್ಥೈಸಿಕೊಳ್ಳೋದು ಹೇಗೆ? ನಿಮ್ಮದು ಸರಿ ಇದೆ, ನಿಮ್ಮ ಸಿಸ್ಟಮ್ ಸರಿ ಇದೆ, ನೀವು ಆರೋಗ್ಯವಂತರಾಗಿದ್ದೀರಿ ಅಂತ ತಿಳ್ಕೊಳ್ಳೋದು ಹೇಗೆ? ಯೋಗಶಾಸ್ತ್ರ ಮತ್ತು ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖ, ಯಾರಿಗೆ 3 ಮಲ 6 ಜಲ ಆಗ್ತಾಯಿದೆ, 3 ಮಲ ಅರ್ಥಾತ್ ದಿನಕ್ಕೆ 3 ಸಲ ಮಲ ವಿಸರ್ಜನೆಯನ್ನು ಮಾಡ್ತಾ ಇದ್ದಾನೆ, 6 ಸಲ ಮೂತ್ರ ವಿಸರ್ಜನೆಯನ್ನು ಮಾಡ್ತಾ ಇದ್ದಾನೆ, ಅವನು ಸರಿಯಾಗೇ ಇದ್ದಾನೆ. ನೋಡಿ, ಮನುಷ್ಯ ಚೆನ್ನಾಗಿರ್ಬೇಕು ಅಂದರೆ ಇನ್ಪುಟ್ಟು ಔಟ್ಪುಟ್ಟು ಸರಿ ಇರಬೇಕು. ಬ್ಯಾಟ್ರಿ, ನಿಮ್ಮದು UPS ಬ್ಯಾಟ್ರಿ ಇರ್ತದೆ ಮನೆಯಲ್ಲಿ, ಅದು ಬಾಳಿಕೆ ಬರಬೇಕು ಅಂದರೆ ಏನು ಮಾಡಬೇಕು? ಅದರದ್ದು ಚಾರ್ಜಿಂಗು ಡಿಸ್ಚಾರ್ಜಿಂಗು ಕರೆಕ್ಟ್ ಇರಬೇಕು. ಚಾರ್ಜ್ ಜಾಸ್ತಿ ಆಗಿ ಹೆಂಗೆ ಇಟ್ಟರೆ ಬ್ಯಾಟ್ರಿ ಹಾಳಾಗ್ತದೆ, ಮೊಬೈಲ್ದು ನೋಡಿದ್ದೀರಾ? ಅಥವಾ ಡಿಸ್ಚಾರ್ಜ್ ಫುಲ್ 0 ಚಾರ್ಜ್ ಮಾಡಿಟ್ರೂ ಕೂಡ ಬ್ಯಾಟ್ರಿ ಹಾಳಾಗ್ತದೆ, ನೋಡಿದ್ದೀರಾ? ಸೊ ನೀವು ತಿಂತೀರಿ, ಚಾರ್ಜ್ ಮಾಡ್ತೀರಿ, ಡಿಸ್ಚಾರ್ಜು ಮಲ ವಿಸರ್ಜನೆ ಮಾಡ್ತೀರಿ, ಅದೆರಡೂ ಕೂಡ ಸರಿ ಇತ್ತು ಅಂತಂದರೆ ನೀವು ಸರಿ ಇದ್ದೀರಿ ಅಂತ ಅರ್ಥ. ನೀವು ಆತಂಕ ಪಡುವಂತಹ ಅವಶ್ಯಕತೆಯೇ ಇಲ್ಲ. ನೀವು ಆರಾಮವಾಗಿ, ನಿರಾಳವಾಗಿ, ಪ್ರಫುಲ್ಲವಾಗಿ, ಸಂತೋಷವಾಗಿ ಈ ಭೂಮಿ ಮೇಲೆ ಭಗವಂತ ಸೃಷ್ಟಿ ಮಾಡಿರುವಂತಹ ಎಲ್ಲ ಪ್ರಕೃತಿಯನ್ನು ಎಂಜಾಯ್ ಮಾಡಿ. ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ. ಯಾರಿಗೆ 3 ಮಲ 6 ಜಲ ಆಗ್ತಾಯಿದೆ ಅಂತ ಹಂಗಂದು ಮಾತ್ರಕ್ಕೆ 2 ಸರಿ ಮಲ ಆಗ್ಬಿಡ್ತು ಅಂತ ತಕ್ಷಣ ಏನಾಗ್ಬಿಡ್ತು ಅಂತ ಅನ್ಕೋಬೇಡಿ. 3 ಮಲ ಅಂತ ಹೇಳಿದ್ದೀನಿ, ಹಂಗಂದು ಮಾತ್ರಕ್ಕೆ 3 ಮಲ ಅಂತ ಡಾಕ್ಟ್ರ್ ಹೇಳಿದ್ದಾರೆ 4 ಸಲ ಆಗ್ಬಿಡ್ತು ಇವತ್ತು ಅಂತ ಆತಂಕಕ್ಕೆ ಒಳಗಾಗಬೇಡಿ. +or-1 or 2. ಮೂತ್ರದಲ್ಲೂ ಕೂಡ, ಮೂತ್ರದಲ್ಲಿ ಕರೆಕ್ಟಾಗಿ ನೀರು ತಗೊತಾ ಇದ್ದರೆ ನಿಮ್ಮ ದೇಹಕ್ಕೆ ಅಂತಂದರೆ 6 ಸಲ ಮೂತ್ರ ಆಯಿತು ಅಂತಂದರೆ ನೀವು ಕುಡಿತಾ ಇರುವಂತಹ ನೀರು ಸರಿ ಇದೆ. ಕೆಲವರು ಹೇಳ್ತಾರೆ 1 ತಂಬಿಗೆ ನೀರು ಕುಡೀರಿ, ಇನ್ನು ಕೆಲವರು ಹೇಳ್ತಾರೆ 8 ಗ್ಲಾಸ್ ನೀರು ಕುಡೀರಿ, ಇನ್ನು ಕೆಲವರು ಹೇಳ್ತಾರೆ 4 ಲೀಟರ್ ನೀರು ಕುಡೀರಿ ಒಂದು ದಿನಕ್ಕೆ. ಅದನ್ನೆಲ್ಲದನ್ನು ಕೂಡ ಬದಿಗಿಟ್ಬಿಟ್ಟು ನೀವು ಮೂತ್ರ ವಿಸರ್ಜನೆ, ಫುಲ್ ಬ್ಲ್ಯಾಡರ್ ಮೂತ್ರ ವಿಸರ್ಜನೆ 6 ಸಲ ಮಾಡ್ತಾಯಿದ್ರಿ ಅಂತಂದರೆ ನೀವು ಕುಡಿತಾರಂತಹ ನೀರು ನಿಮ್ಮ ದೇಹಕ್ಕೆ ಸಾಕಾಗ್ತಾಯಿದೆ. ಬೇರೆ ಟೆನ್ಷನ್ ಬೇಕಾಗಿಲ್ಲ. ನೋ ಟೆನ್ಷನ್, ನೋ ವರಿ. ಆರಾಮಾಗೆ ಇದ್ದುಬಿಡಿ, ಸುಖವಾಗಿ 100 ಕಾಲ ಬಾಳ್ರಿ. ಇನ್ನೂ ನಿಮಗೆ ಅನುಮಾನಗಳಿತ್ತು ಅಂತಂದರೆ ಹತ್ತಿರ ಆಯುರ್ವೇದ ವೈದ್ಯರುಗಳು ನಿಮ್ಮ ಊರಿನ ಹತ್ತಿರ, ಎಲ್ಲ ಹುಡ್ಕೊಂಡು ಒಂದೇ ಹತ್ರ ಹೋಗೋದಲ್ಲ, ನಿಮ್ಮ ಹತ್ತಿರ ಇರುವಂತಹ ವೈದ್ಯರನ್ನು ಸಂಪರ್ಕ ಮಾಡಬೇಕು. ಅವರ ಸಲಹೆ ಮೇರೆಗೆ ನಿಮ್ಮ ಜೀವನ ಶೈಲಿಯನ್ನು ವ್ಯತ್ಯಯ ಮಾಡಿಕೊಂಡು ಬಾಳಿ ಬದುಕಿ ಸುಖವಾಗಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತಾನೆ. ಧನ್ಯವಾದಗಳು ವೀಕ್ಷಕರೇ.